ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಸರ್ಕಾರ. ಹಾಗಾಗಿಯೇ ಜನರ ಹಿತಕ್ಕಾಗಿ ಆದಾಯಕ್ಕೆ ಮಹತ್ವ ನೀಡಲಾಗ್ತಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಿತಕ್ಕಿಂತ ಆದಾಯವೇ ಮುಖ್ಯವಾಗಿರುವ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಎಸ್ಟಿ ಕಡಿತ ಮಾಡಿದ್ರೂ ಅದನ್ನು ಸ್ವಾಗತಿಸುತ್ತಿಲ್ಲ. ಬದಲಿಗೆ ರಾಜ್ಯ ಸರ್ಕಾರಗಳಿಗೆ ಆದಾಯದ ಕೊರತೆಯಾಗಲಿದೆ ಅಂತ ಟೀಕೆ ಮಾಡುವ ಮೂಲಕ ಬಡವರ ವಿರೋಧಿ ನಿಲುವು ತಾಳಿದ್ದಾರೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರೊಂದಿಗೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಎಸ್ಟಿ ಕಡಿತದಿಂದ ಮಧ್ಯಮ ವರ್ಗ, ರೈತರು, ಮಹಿಳೆಯರು ಮತ್ತು ಬಡವರಿಗೆ ಅನುಕೂಲವಾಗಲಿದೆ. ಬಡವರು ಬಳಕೆ ಮಾಡುವ ವಸ್ತುಗಳ ಮೇಲೆ ಸುಂಕ ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರಗಳು ಸ್ವಾಗತ ಮಾಡಬೇಕಿತ್ತು. ಆದರೆ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆದಾಯ ಕಡಿಮೆಯಾಗಲಿದೆ ಅಂತ ಬೊಬ್ಬೆ ಇಡ್ತಿದ್ದಾರೆ. ಇದು ವಿಪರ್ಯಾಸ ಅಂದ್ರು. ರಾಜ್ಯ ಕಾಂಗ್ರೆಸ್ನವರಿಗೆ ಆದಾಯ ಮುಖ್ಯವಾ, ಜನರ ಹಿತ ಮುಖ್ಯವಾ? ಕೃಷ್ಣ ಬೈರೇಗೌಡರು ಬೇಸಿಕ್ ಸೆನ್ಸ್ ಇಲ್ಲದೆ ಮಾತನಾಡ್ತಿದ್ದಾರೆ. ವಹಿವಾಟು ಹೆಚ್ಚಾದ್ರೆ ಆದಾಯ ಹೆಚ್ಚಾಗಲಿದೆ. ಸರಿಯಾಗಿ ತಿಳ್ಕೊಂಡು ಮುಖ್ಯಮಂತ್ರಿಗಳಿಗೆ ಸಲಹೆ ನೀಡುವ ಸಚಿವ ಕೃಷ್ಣ ಬೈರೇಗೌಡರಿಗೆ ಸುಧಾಕರ್ ಸಲಹೆ ನೀಡಿದ್ರು. ಇಂದು ದೇಶದ ಆರ್ಥಿಕ ಸ್ಥಿತಿ 4ನೇ ಸ್ಥಾನದಲ್ಲಿದ್ದು ಇಷ್ಟರಲ್ಲೇ 3ನೇ ಸ್ಥಾನಕ್ಕೆ ಬರಲಿದೆ. ಮೊಸರಲ್ಲೂ ಕಲ್ಲು ಹುಡುಕುವ ಕೆಲಸವನ್ನ ರಾಜ್ಯ ಸರ್ಕಾರದ ಸಚಿವರು ಮಾಡುತ್ತಿದ್ದಾರೆ. ವಿರೋಧ ಮಾಡೋದು ಬಳುವಳಿಯಾಗಿ ಇವರು ಪಡೆದಿದ್ದಾರೆ ಅಂತ ಲೇವಡಿ ಮಾಡಿದ್ರು. ಜನಸಾಮಾನ್ಯರು, ಬಡವರ ಬಗ್ಗೆ ಕಳಕಳಿ ಇಲ್ಲ ಅನ್ನೋದನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಸ್ಪಷ್ಟ ಮಾಡಿದ್ದಾರೆ. ಜಿಎಸ್ಟಿ ಕಡಿಮೆ ಮಾಡಿದಾಗ ಅವರು ಸ್ವಾಗತ ಮಾಡಬೇಕಿತ್ತು. ಅದು ವಿರೋಧ ಮಾಡುವ ಮೂಲಕ ಬಡವರ ವಿರೋಧವಾಗಿದ್ದಾರೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಜಿಎಸ್ಟಿ ಅತ್ಯಂತ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರಿಗೆ 18% ಇಂದ 28% ಇಂದ 5% ತಂದರೆ ಅನುಕೂಲ ಆಗಲ್ವಾ? ದಿನನಿತ್ಯ ಏನು ಅವ್ರು ಬಳಕೆ ಮಾಡುವಂಥ ವಸ್ತುಗಳ ಮೇಲೆ ಸುಂಕ ಕಡಿಮೆ ಮಾಡಿದರೆ, ತೆರಿಗೆ ಕಡಿಮೆ ಮಾಡಿದರೆ ಅದನ್ನು ಮೊದಲನೇದಾಗಿ ರಾಜ್ಯ ಸರ್ಕಾರಗಳು ಸ್ವಾಗತ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗುತ್ತೆ ಅಂತಂದರೆ ಇವರು ಆದಾಯದ ಕಡೆ ನೋಡ್ತಾ ಇದ್ದಾರೆ, ಜನಸಾಮಾನ್ಯರ ಬದುಕನ್ನು ಕಟ್ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಇದು ಮಾಡೋದ್ರಿಂದ ಮಾನ್ಯ ಪ್ರಧಾನಮಂತ್ರಿಗಳು, ಸೋಮಣ್ಣವರು, ನಮ್ಮ ಹಿರಿಯ ಸಚಿವರು, ನಮ್ಮ ನಾಯಕರು ಹೇಳ್ದಂಗೆ ವಹಿವಾಟು ಹೆಚ್ಚಾಗ್ತದೆ. ಅವರಿಗೆ ಕೃಷ್ಣ ಬೈರೇಗೌಡರ ಒಂದು ಮಾಧ್ಯಮ ಗೋಷ್ಠಿ ನಾನು ನೋಡಿದ್ದೀನಿ. ಬೇಸಿಕ್ ಎಕನಾಮಿಕ್ ಸೆನ್ಸ್ ಇಲ್ದಿರ ಮಾತಾಡ್ತಾ ಇದ್ದಾರೆ. ಯಾವಾಗ ತೆರಿಗೆ ಕಡಿಮೆ ಆಗ್ತದೆ, ಉದಾಹರಣೆಗೆ 10 ಲಕ್ಷ ಇರುವಂಥ ಕಾರು 1 ಲಕ್ಷ ಕಡಿಮೆ ಆದಾಗ ಮುಂದಿನ ವರ್ಷ ತಗೊಳ್ಬೇಕು ಅಂತ ಇರೋರು ಈಗಲೇ ತಗೊಳ್ತಾರೆ, ದೀಪಾವಳಿ ಒಳಗಡೆನೆ ತಗೊಳ್ತಾರೆ. ವಹಿವಾಟು ಹೆಚ್ಚಾಗ್ತದೆ, ಆದಾಯ ಹೆಚ್ಚಾಗ್ತದೆ. ಸ್ವಲ್ಪ ಸೋಮಣ್ಣವ್ರು ಹೇಳ್ದಂಗೆ ಸ್ವಲ್ಪ ಸರಿಯಾಗಿ ತಿಳ್ಕೊಂಡು ನೀವು ಮಾರ್ಗದರ್ಶನ ಬೇರೆ ಮಾಡ್ತಾ ಇದ್ರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರಿಯಾಗಿ ಮಾಡಿ. ಯಾರು ದಡ್ರು ಕೂತಿಲ್ಲ ಮೇಲೆ, ನಿಮಗಿನ್ನ 10 ಪಟ್ಟು ಬುದ್ಧಿವಂತರಲ್ಲಿ ಕೂತ್ಕೊಂಡು ಇವತ್ತು ಎಲ್ಲಿ 15-14ನೇ ಸ್ಥಾನದಲ್ಲಿದ್ದಂಥ ಆರ್ಥಿಕ ವ್ಯವಸ್ಥೆ 4ನೇ ಸ್ಥಾನಕ್ಕೆ ತಂದಿದ್ದಾರೆ. 3ನೇ ಸ್ಥಾನಕ್ಕೆ ತರ್ತಾರೆ ಈಗ ಇಷ್ಟರಲ್ಲೇ. ಅಂಥವರಲ್ಲಿ ಕೂತ್ಕೊಂಡು ಇಂಥ ತೀರ್ಮಾನಗಳು ತಗೊಂಡಿರುವಂಥದ್ದು ಬಡವರ ಏಳಿಗೆಗೆ, ಈ ದೇಶದ ಅಭಿವೃದ್ಧಿಗೋಸ್ಕರ ಮಾಡಿದ್ದಾರೆ. ನೀವು ಎಲ್ಲದರಲ್ಲೂ ಕೂಡ ಮೊಸರಲ್ಲೂ ಕಲ್ಲು ಹುಡುಕ್ತೀರಿ. ಪ್ರತಿಯೊಂದು ಅವರ ನಿರ್ಧಾರದಲ್ಲಿ, ನಮ್ಮ ಸರ್ಕಾರದ ನಿರ್ಧಾರದಲ್ಲಿ ಅದನ್ನು ನೀವು ವಿರೋಧ ಮಾಡೋದೇ ನಿಮಗೆ ಬಳುವಳಿಯಾಗಿದೆ. ಅದರಿಂದ ಏನು ಉಪಯೋಗ ಆಗಲ್ಲ. ಇಡೀ ದೇಶದ ಬಹುತೇಕ ಜನ ಇದನ್ನು ಸ್ವಾಗತ ಮಾಡಿದರು. ಕಾಂಗ್ರೆಸ್ನಿಗೆ ಯಾಕೆ ರಾಜಕಾರಣ ಅಷ್ಟೇ, ಅವ್ರಿಗೇನು ಜನಸಾಮಾನ್ಯರ ಬಗ್ಗೆ ಕಳಕಳಿ ಆಗಲಿ, ಬಡವರ ಬಗ್ಗೆ ಕಳಕಳಿ ಆಗಲಿ ಇಲ್ಲ ಅನ್ನೋದು ಸ್ಪಷ್ಟ ಮಾಡಿದ್ದಾರಲ್ಲ. GST ತೆರಿಗೆ ಕಡಿಮೆ ಮಾಡಿದಾಗ ಅವ್ರು ಸ್ವಾಗತ ಮಾಡಬೇಕಾಗಿತ್ತು. ಅದನ್ನು ವಿರೋಧ ಮಾಡಿದ್ರೆ ದೇ ಆರ್ ಅಗೇನ್ಸ್ಟ್ ಪೂರ್ ಪೀಪಲ್, ಬಡವರ ವಿರುದ್ಧ ಇದ್ದಾರೆ ಅಂತೇಳಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಮಾತನಾಡಿ, ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನು ಗೊತ್ತಿದೆ ಪಾಪ? ಅವರನ್ನ ಯಾಕೆ ಕರಿತಿರ್ತೀರಿ? ಆ ಹೆಣ್ಮಕ್ಳಿಗೆ ಯಾರೋ ಹೇಳ್ಕೊಟ್ಟು ಪತ್ರ ಬರೆಸಿರ್ತಾರೆ. ಸೋನಿಯಾ ಗಾಂಧಿ ಅವರಿಗೆ ಒಂದೇ ಆಸೆ, ನನ್ನ ಮಗ ಒಂದು ಬಾರಿ ದೇಶದ ಪ್ರಧಾನಿಯಾಗಬೇಕು ಅನ್ನೋದು. ಅಷ್ಟು ಬಿಟ್ಟರೆ ಧರ್ಮಸ್ಥಳನೂ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಇನ್ನು DK ಶಿವಕುಮಾರ್ ಗೊತ್ತಿಲ್ಲ, ಹೆಬ್ಬಾಳ್ಕರು ಗೊತ್ತಿಲ್ಲ. ಆಯಮ್ಮ ಏನೇ ಇರಬಹುದು, ಯಾವುದೇ ದೇಶದಲ್ಲಿರಬಹುದು, ಅವರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಅಂತ ಸೋಮಣ್ಣ ಹೇಳಿದ್ರು. ಸೋನಿಯಾ ಗಾಂಧಿ ಅವರಿಗೆ ಧರ್ಮಸ್ಥಳದ ಬಗ್ಗೆ ಏನು ಗೊತ್ತಿದೆ ರೀ ಪಾಪ? ಅವ್ರಿಗೆ ಯಾಕ್ರಿ ತಗೊಂಡು ಬಂದು ಹಿಡಿತೀರಾ? ಆ ಅಮ್ಮ ಏನೇ ಇರ್ಬೋದು, ಅವ್ರು ಯಾವುದೋ ದೇಶದಲ್ಲಿ ಇರ್ಬೋದು, ಅವ್ರ ಪಾಡ್ಗೆ ಅವ್ರು ಏನೋ ಮಾಡ್ಕೊಂಡು ಹೋಯ್ತವ್ರು. ಅವ್ರಿಗೆ ಒಂದೇ ಅವ್ರ ತಲೆಯಲ್ಲಿರೋದು ನನ್ನ ಮಗ ಒಂದು ಸಾರಿ ರಾಷ್ಟ್ರದ ಪ್ರಧಾನಿ ಆಗಬೇಕು ಅಂತ. ಅಷ್ಟು ಬಿಟ್ಟರೆ ಸೋನಿಯಾ ಗಾಂಧಿಗೆ ಧರ್ಮಸ್ಥಳನೂ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. DK ಶಿವಕುಮಾರ್, ಹೆಬ್ಬಾಳ್ಕರ್, ಯಾವ ಹೆಬ್ಬಾಳ್ಕರು, ಯಾವ ಶಿವಕುಮಾರ್ ನಮ್ಮ ಮಧ್ಯದಲ್ಲಿದ್ದಾರೆ. ಹಂಗಿರುವಾಗ ಪಾಪ ಯಾಕೆ ಇವೆಲ್ಲ ತರ್ತಾರೆ? ಇವೆಲ್ಲ ತರಬಾರ್ದು. ಹೆಣ್ಮಕ್ಳಿಗೆ ಯಾರು ಹೇಳ್ಕೊಟ್ಟು ಮಾಡಿಸಿರ್ಬೋದು. ಸಿದ್ದರಾಮಯ್ಯನವರು ಮತ್ತು ಅವ್ರ ಟೀಮ್ ಮಸ್ತಕ್ಕಿದೆ, ಏನಾರು ಆಗಿರ್ಬೋದು. DK ಶಿವಕುಮಾರ ಬುದ್ಧಿವಂತಿಕೆನ, ಅವರ ಪರ್ಫಾರ್ಮೆನ್ಸನ್ನು ಯಾರೋ ಬೇಜಾರು ಮಾಡಿಕೊಂಡಿರೋರು ಕಾಂಗ್ರೆಸ್ ಅವ್ರು ಮಾಡ್ತಾರೆ ಇಂಥ ಕುತಂತ್ರ BJP ಅವ್ರಿಗೆ ಗೊತ್ತೇ ಇಲ್ಲರಿ. ಇವೆಲ್ಲ
ಸೋನಿಯಾ ಗಾಂಧಿ ಅವರಿಗೆ ಇವರು ಕೊಟ್ಟರೆ ಸೋನಿಯಾ ಗಾಂಧಿ ಹೇಳ್ಬೋದು ಪಾಪ, ಅವ್ರಿಗೆ ಹಿಂದಿನೂ ಬರಲ್ತು ಇಂಗ್ಲೀಷು ಬರಲ್ತು, ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಭಾಷೆ. ಒಳ್ಳೆಯವರು ಅವರು. ಸೋನಿಯಾ ಅವ್ರ ಗಾಂಧಿ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ರಾಷ್ಟ್ರಕ್ಕೆ ಅವ್ರಿಗೇನೂ ಬೇಕಿಲ್ಲ, ಅವ್ರಿಗೆ ಬೇಕಾಗಿರೋದು ರಾಹುಲ್ ಗಾಂಧಿ ಒಂದ್ಸಾರಿ ಈ ದೇಶದ ಪ್ರಧಾನಿ ಆಗಬೇಕು ಅಂತ ಆ ತವಕ್ತಲ್ಲಿ ಅವ್ರು ಪಾಪ ಜೀವನ ಸಾಕ್ತಾ ಇದ್ದಾರೆ. ಆದ್ದರಿಂದ ಇಂಥಕ್ಕೆಲ್ಲ ನಮ್ಮಂಥವ್ರು ಕೇಳಬಾರ್ದು. ಸರ್, ದಸರಾ ಉದ್ಘಾಟನೆಗೆ ಹಿಂದೂಗಳ ಭಾವನೆಗೆ ಇವರು ಸಿದ್ದರಾಮಯ್ಯ ಅವರ ಟೀಮ್ ಏನೋ ಮಾಡಿಸಿರಬಹುದು, ಕಾಂಗ್ರೆಸ್ನವರೇ ಮಾಡ್ತಾರೆ ಈ ಕುತಂತ್ರ. ಸಿದ್ದರಾಮಯ್ಯ ಯಾರನ್ನೋ ಮೆಚ್ಚಿಸಲು ದಸರಾ ಕಾರ್ಯಕ್ರಮ ಉದ್ಘಾಟನೆಗೆ ಆ ಲೇಖಕಿಯವರನ್ನು ಆಹ್ವಾನಿಸಿದ್ದಾರೆ. ಚಾಮುಂಡಿ ತಾಯಿ ಮನಸ್ಸು ಗೆಲ್ಲಲು ಮಾಡಬೇಕಾದ ಕೆಲಸ ಮಾಡಬೇಕು, ಸಂಪ್ರದಾಯಗಳನ್ನು ಮುನ್ನಡೆಸಬೇಕು. ಆದರೆ ಸಿದ್ದರಾಮಯ್ಯ ಅವರು ಯಾರನ್ನೋ ಮೆಚ್ಚಿಸಲು ಈ ರೀತಿ ವರ್ತಿಸುತ್ತಿದ್ದಾರೆ. ಚಾಮುಂಡಿ ತಾಯಿ ಮುನಿದರೆ ರಾಜ್ಯವೇ ಸಂಕಷ್ಟಕ್ಕೆ ಸಿಲುಕಲಿದೆ. ಹಾಗಾಗಿ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ನಾನು ಬೇಡ್ಕೊಂಡು ಬಂದಿರೋದಾಗಿ ಕೇಂದ್ರ ಸಚಿವರು ಹೇಳಿದರು. ಸಿದ್ದರಾಮಯ್ಯ ಯಾರದೋ ಒತ್ತಡಕ್ಕೋಸ್ಕರ ಯಾರನ್ನೋ ಮೆಚ್ಚೋಕ್ಕೋಸ್ಕರ ಮಾಡಿಬಿಟ್ಟವ್ರೆ. ನಾನು ಇನ್ನೇನು ಮಾಡೋದು? ಶಿಷ್ಟಾಚಾರ ಆದರೂ ಪರಿಪಾಲನೆ ಮಾಡ್ರಪ್ಪ. ಆ ತಾಯಿ ಹತ್ರ ಹೋದಾಗ ಆ ತಾಯಿ ಗೌರವಕ್ಕೆ ಧಕ್ಕೆ ಆಗ್ದಂಗೆ ಆ ತಾಯಿ ಮನಸ್ಸನ್ನು ಗೆಲ್ಲಿಸೋದಕ್ಕೆ ಏನು ಬೇಕೋ ಸಂಪ್ರದಾಯಗಳು ಸಾವಿರಾರು ವರ್ಷದಿಂದ ನಾವು ನಡ್ಕೊಂಡು ಬಂದಿರ್ತಕ್ಕಂಥ ಸತ್ಸಂಪ್ರದಾಯ. ಈ ಸತ್ಸಂಪ್ರದಾಯನ ಮುರಿದಿದ್ದೆ ಆದರೆ ರಾಜ್ಯಕ್ಕೂ ಅನಾನುಕೂಲ ಆಯ್ತದೆ. ಸಿದ್ದರಾಮಯ್ಯನವ್ರಿಗೂ ಈಗಾಗಲೇ ಅರ್ಧಂಬರ್ಧ ಆಗಿದೆ, ಮತ್ತೆ ಎಲ್ಲ ಆಗೋಯ್ತದೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಅಯ್ಯಮ್ಮ ನನ್ನ ಕೈಗಾರ ಸಿಕ್ಕರು ಹೇಳ್ತೀನಿ, ನೀನು ಯಾರಾದರೂ ಆಗಿರೋ ತಾಯಿ, ಅಲ್ಲಿ ಹೋದಾಗ ಅವರು ಆ ತಾಯಿಗೆ ನಮಸ್ಕಾರ ಮಾಡಿ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸ್ಬಿಡ್ತಾಯಿ, ದೇಶಕ್ಕೆ ಒಳ್ಳೇದು ಮಾಡುವಂಥ ಮನಸ್ಸೆಲ್ಲಾರು ಕೇಳ್ಕೊಮ್ಮ. ಇಲ್ಲ ಅಂದರೆ ನಿನಗೂ ಗಂಡಾಂತರ, ನಮಗೂ ಗಂಡಾಂತರ, ರಾಜ್ಯಕ್ಕೂ ಗಂಡಾಂತರ, ಸಿದ್ದರಾಮಯ್ಯನವ್ರಿಗಂತೂ ಕಟ್ಟಿಟ್ಟು ಬುತ್ತಿ ಆಗೋಯ್ತದೆ. ಅದು ಮಾಡಬೇಡ ಅಂತ ನಿನ್ನೆ ನಾನು ಹೇಳಿದ್ದೀನಿ. ಮೈಸೂರಿಗೆ ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ಅಲ್ಲೂ ಕೂಡ ಹೇಳಿದ್ದೀನಿ. ಒಂದು ಸತ್ಯ, ಈ ದೇಶದಲ್ಲಿ ದೇವರಿದ್ದಾರೆ. ಭಗವಂತ ಇಲ್ಲದೆ ಹೋಗಿದ್ದರೆ ಮೋದಿಯವರು ರಾಷ್ಟ್ರದ ಪ್ರಧಾನಿಯಾಗಿ 11 ವರ್ಷಗಳಲ್ಲಿ 100 ವರ್ಷದ ಸಾಧನೆ ಮಾಡೋಕ್ಕೆ ಸಾಧ್ಯ. ಆಪರೇಷನ್ ಸಿಂಧೂರ ಮಾಡಿದವರು ಒಂದು ದಿನ ಎಲ್ಲ ಮಾಡಿ ಕೇಳಿ ಹೊಡೆದ್ರು. ಇವರು ಕೇವಲ ಕೆಲವೇ ನಿಮಿಷಗಳಲ್ಲಿ ಇಡೀ ವಿಶ್ವಕ್ಕೆ ಭಾರತ ಏನು ಅಂತ ತೋರಿಸಿದ್ದಾರೆ. ಇಂಥ ಒಬ್ಬ ನಾಯಕ ನಮ್ಮ ನಾಯಕ ಅಂತ ಹೇಳ್ಕೊಂಡು ಖುಷಿಯಾಗಿರೋಣ. ಈ ಸಣ್ಣ ಪುಟ್ಟದನ್ನೆಲ್ಲ ಮರೆಯೋಣ. ದೇಶದ ಅಭಿವೃದ್ಧಿಗೆ ಮೋದಿಯವರು ಮಾಡ್ತಕ್ಕಂಥ ಕೆಲಸಗಳಿಗೆ ನಾವೆಲ್ಲರೂ ಕೂಡ ಮೆಟ್ಟಲಾಗೋಣ. ಥ್ಯಾಂಕ್ ಯು ಸರ್. ಸರ್, GS ಮೋದಿಯವರು 11 ವರ್ಷದ ಅಧಿಕಾರದಲ್ಲಿ 100 ವರ್ಷದ ಸಾಧನೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಮಾಡಿ ಕೆಲವೇ ನಿಮಿಷಗಳು ಇಡೀ ವಿಶ್ವಕ್ಕೆ ಭಾರತ ಏನು ಅಂತ ತೋರಿಸಿದ್ದಾರೆ. ಮೋದಿಯವರು ಮಾಡುವ ಕೆಲಸಗಳಿಗೆ ನಾವೆಲ್ಲ ಮೆಟ್ಟಿಲಾಗೋಣ ಅಂದ್ರು. ಬೈರೇಗೌಡರು ನಾನು ಸೇರಿ ಕೆಲಸ ಮಾಡಿದ್ದೇವೆ. ಅವರ ಮಗ ಕೃಷ್ಣ ಬೈರೇಗೌಡ ತುಂಬಾ ಬುದ್ಧಿವಂತರಾಗಿದ್ರು. ಅವರಿಗೆ ಏನಾಗಿದೆಯೋ ಗೊತ್ತಿಲ್ಲ, ಇತ್ತೀಚೆಗೆ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾರೆ. ಅವರು ಸ್ವಲ್ಪ ದೇಶ ಸುತ್ತಬೇಕು, ಜನ ಏನಾಗಿದ್ದಾರೆ ಅನ್ನೋದನ್ನ ಕೇಳೋ ಸಚಿವರಿಲ್ಲ. ಮೋದಿಯವರ ಕೊಡುಗೆ ವಿಶ್ವದ ಭೂಪಟದಲ್ಲಿ ದಾಖಲಾಗಿದೆ. ಎಲ್ಲ ವರ್ಗದವರಿಗೂ ಬದುಕಲು GST ಕಡಿತದ ಮೂಲಕ ತೋರಿಸಿದ್ದಾರೆ ಅಂತ ಸೋಮಣ್ಣ ಹೇಳಿದ್ರು. ನಮ್ಮ ಕೃಷ್ಣ ಬೈರೇಗೌಡ, ಅವ್ರ ತಂದೆಯವರು ಬೈರೇಗೌಡರು, ನಾವೆಲ್ಲ ಜೊತೆಯಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದವರು ನನಗೆ ಭಾರಿ ಬೇಕಾದೊಬ್ಬ ನಾಯಕರು. ಅದ್ಯಾಕೆ ಆತ ಇಷ್ಟೊಂದು ವೀಕ್ ಆಗೋದು ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಬುದ್ಧಿವಂತನಾಗಿದ್ದ. ನಾನು ಇವತ್ತು ಕೂಡ ಆತನ ಇಷ್ಟಪಡ್ತೀನಿ. ನಾನು ಎಂದೂ ಕೂಡ ಸಾರ್ ಅಂತ ಹೇಳೋದಿಲ್ಲ. ಅವ್ರ ತಂದೆಯವ್ರ ಜೊತೆ ನಾವು ಜಾಸ್ತಿ ಹೋಗ್ತಾ ಇದ್ದಿದ್ದು ಮನೆ ಅದು. ಆ ಕೃಷ್ಣ ಬೈರೇಗೌಡನಿಗೆ ಏನಾಗಿದೆ ಗೊತ್ತಿಲ್ಲ. ಒಂದು ಸತ್ಯ, ಸ್ವಲ್ಪ ನೀಟಾಗಿ ತಿಳ್ಕೊಂಡು ದೇಶ ಸುತ್ತಕ್ಕೆ ಈ ವಿಧಾನಸೌಧ ಬಿಟ್ಟರೆ ಮತ್ತೆ ಬರಗಾಲ ಬಂದು ಏನಾಗಿದೆ, ಮಳೆ ಅತಿವೃಷ್ಟಿಯಾಗಿ ಇಷ್ಟೊಂದು ತೊಂದರೆ ಆಗಿದೆ. ಒಬ್ಬ ಮಂತ್ರಿ ಹೋಗಲ್ಲ, ಒಬ್ಬ ಉಸ್ತುವಾರಿ ಮಂತ್ರಿ ನೋಡಿಲ್ಲ, ಒಬ್ಬ ಅಧಿಕಾರಿಗಳು ಹೋಗ್ತಾ ಇಲ್ಲ. ಜನ ಏನಾಗಿದ್ದೀರಿ ಅಂತ ಕೇಳೋರು ಗೊತ್ತಿಲ್ಲ. GST ಅಂದರೆ ಅವ್ರಿಗೆ ಎಷ್ಟಿದೆಯೋ ಗೊತ್ತಿಲ್ಲ. ಹೇಳಬೇಕು ಅಂತ ಹೇಳೋದಲ್ಲ, ದೇಶಕ್ಕೆ ಮೋದಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ, ವಿಶ್ವದ ಭೂಪಟದಲ್ಲಿ 15ನೇ ತಾರೀಕು ದೇಶನ ಉದ್ದೇಶಿಸಿ ಮಾತನಾಡುವಾಗ ಒಂದು ಮಾತು ಹೇಳ್ತಾರೆ, ಮುಂದಿನ ದಸರಾ ಮತ್ತು ದೀಪಾವಳಿಗೆ ಒಂದು ದೊಡ್ಡ ಕೊಡುಗೆ ಕೊಡ್ತೀವಿ ಅಂತ. ಆ ಕೊಡುಗೆ ಕೊಟ್ಟಿದ್ದಾರೆ. ಅದರಿಂದ ಜನಸಾಮಾನ್ಯರಿಗೆ, ಬಡವರಿಗೆ, ಧ್ವನಿ ಇಲ್ಲದವ್ರಿಗೆ, ಎಲ್ಲ ವರ್ಗದವರಿಗೂ ಕೂಡ ಬದುಕೋದಕ್ಕೆ 100 ರೂಪಾಯಿ ಇದ್ದರೆ 3 ಜನ ಊಟ ಮಾಡ್ಬೋದು ಅನ್ನೋದಕ್ಕೆ ಇವರು ಏನು ಮೋದಿಯವ್ರು ಮಾಡಿರ್ತಕ್ಕಂಥ GST ಇದೆಯಲ್ಲ, ಇದು ನಮ್ಗೆ ಗೊತ್ತಾಯ್ತದೆ. ಪಾಪ ಅವರು ಚಿನ್ನ ಸ್ಪೂನಲ್ಲಿ ಊಟ ಮಾಡೋರಿಗೆ ಎಲ್ಲಿಂದ ಗೊತ್ತಾಗಬೇಕು? ಅವ್ರಿಗೆ ಎಲ್ಲಿಂದ ಗೊತ್ತಾಗಬೇಕು? ಅವ್ರಿಗೆ ಗೊತ್ತಾಗಬೇಕಾದ್ರೆ ಏನಿದ್ರು ಅವರೆಲ್ಲ ಒಂದು ಕಡೆ ಜನಗಳ ಜೊತೆಲಿ ಹೋಗಬೇಕಾಯ್ತದೆ, ಪುಸ್ತಕ ಓದಬೇಕಾಯ್ತದೆ, ಅರ್ಥ ಮಾಡ್ಕೋಬೇಕು. ದೇಶಕ್ಕೆ, ದೇಶದ ವ್ಯವಸ್ಥೆಗೆ ಅಭಿವೃದ್ಧಿಯ ಸಂಕೇತವಾಗಿ ಮೋದಿಯವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅವಿಸ್ಮರಣೀಯ ಇದೆ. ಇಡೀ ವಿಶ್ವನೇ ಇದನ್ನು ಮೆಚ್ಚೋದಾಗಿದೆ. ಅದು ಒಂದು ಕಡೆ ಆದರೆ ನೀಶಾ ಫೌಂಡೇಶನ್ ಇಲ್ಲಿ ತಂದು ಸುಧಾಕರ್ ಮಾಡಿರ್ತಕ್ಕಂಥ ಈ ಕೆಲಸ ಇದೆಯಲ್ಲ, ನಾನು ಅವ್ರಿಗೆ ಕೋಟಿ ನಮಸ್ಕಾರ. ಸರ್, ಧರ್ಮಸ್ಥಳ ವಿಚಾರದಲ್ಲಿ ಕೆಲವು ದೇಶದ ಅಭಿವೃದ್ಧಿಗೆ ಮೋದಿಯವರ ಕೊಡುಗೆ ಅವಿಸ್ಮರಣೀಯ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಡಾಕ್ಟರ್ ಕೆ ಸುಧಾಕರ್ ಅವರ ಕೊಡುಗೆಯನ್ನು ಅಪಾರ. ಈಶಾ ಇಲ್ಲಿಗೆ ತಂದಿರುವ ಸುಧಾಕರ್ ಅವರ ಕೆಲಸ ವರ್ಣಿಸಲು ಅಸಾಧ್ಯ. ಬದುಕೋದೇ ಕಷ್ಟವಾಗಿರೋ ಜನರಿಗೆ ದಾರಿ ತೋರುವ ಕೆಲಸವನ್ನ ಸುಧಾಕರ್ ಮಾಡಿದ್ದಾರೆ. ರಾಜಕಾರಣಿಗೆ ಇಚ್ಛಾಶಕ್ತಿ ಇರಬೇಕು. ಅಂತಹ ಇಚ್ಛಾಶಕ್ತಿ ಸುಧಾಕರ್ ಅವರಿಗಿದೆ. ಹಾಗಾಗಿಯೇ ಚಿಕ್ಕಬಳ್ಳಾಪುರವನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವ ಪ್ರಯತ್ನ ಮಾಡಿದ್ದಾರೆ. ಸುಧಾಕರ್ ಮಾಡಿದ ಕೆಲಸ ಸೂರ್ಯಚಂದ್ರ ಇರೋವರೆಗೂ ಶಾಶ್ವತವಾಗಿ ಇರಲಿದೆ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದರು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮತ್ತು ಮದರ್ ತೆರೇಸಾ ಅವರ ದಿನಾಚರಣೆಯನ್ನು ಕೂಡ ಇವತ್ತು ನಾನು ಮತ್ತು ಮಾಜಿ ಮಂತ್ರಿಗಳು, ಲೋಕಸಭಾ ಸದಸ್ಯರಾದ ಸುಧಾಕರ್ ಸಾಹೇಬರು ಇಬ್ಬರು ಬಸವಣ್ಣದೇವರು ಮಾಡಿದ ಕಾರ್ಯಕ್ರಮದಲ್ಲಿ ನೆಲಮಂಗಲಕ್ಕೆ ಹೋಗಿದ್ವಿ.
ಅಲ್ಲಿ ಒಂದು ದೊಡ್ಡ ಪವಾಡ ಮಠ ಅದು. ಅದಾದಮೇಲೆ ನನ್ನ ಮಿತ್ರರು ಮಾಜಿ ಶಾಸಕರಾದ ಪ್ರಕಾಶ್ ಅವರು ನಾನು ಸುಮಾರು 40 ವರ್ಷದ ಸ್ನೇಹಿತರು. ಅವ್ರದ್ದೊಂದು ಪೆಟ್ರೋಲ್ ಬಂಕ್ ಇಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಸುಧಾಕರ್ ಸಾಹೇಬ್ರಿಗೆ ನಿಮ್ಮ ತಾಲೂಕು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿದೆ ಎಲ್ಲಿದೆ ಗೊತ್ತಿಲ್ಲ, ಹೋಗೋಣ ನಡಿ ಅಂದ್ಬಿಟ್ಟು ಸೊನ್ನೆಗೆ ದೊಡ್ಡಬಳ್ಳಾಪುರ ಮುಗಿದ ಮೇಲೆ ಲೊಕೇಶನ್ ತೋರಿಸೋದು ನಮಗೂ ಗೊತ್ತಿರಲಿಲ್ಲ. ಸುಮಾರು 1:45-2 ಗಂಟೆ ಅಲ್ಲಿಂದ ಇಲ್ಲಿ ಬರಬೇಕಾದಾಯಿತು. ಸಂತೋಷ. ಒಬ್ಬ ಆತ್ಮೀಯನಿಗೆ ಇನ್ನೊಬ್ಬ ಸ್ನೇಹಿತ ಕೊಡ್ತಕ್ಕಂಥ ಒಂದು ಸಣ್ಣ ಬಳುವಳಿ ಅಷ್ಟೇ ಇದು. ಪ್ರತಿಭಾವಂತರು ಎಲ್ಲಿದ್ದಾರೆ ಅನ್ನೋದನ್ನ ಹುಡುಕಿದ್ರೆ ಯಾರೂ ಸಿಗೋದಿಲ್ಲ. ಪ್ರತಿಭಾವಂತೆ ಯಾರ ಮನೆ ಸೊತ್ತಲ್ಲ ಅನ್ನೋದಕ್ಕೆ ನನಗಿಲ್ಲಿ ಬಂದಮೇಲೆ ಗೊತ್ತಾಯಿತು ಸುಧಾಕರ್ ಅವರು ಇಷ್ಟೊಂದು ದೊಡ್ಡ ಬುದ್ಧಿವಂತರು ಅಂತ. ಒಂದು ಈಶಾ ಫೌಂಡೇಶನನ್ನು ಇಲ್ಲಿ ತಂದು ಯಾವ ಭಾಗ ಯಾರು ಕೂಡ ಬದುಕೋದೇ ಕಷ್ಟ ಆಗಿತ್ತು ಅಂಥ ಜನರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇದು ಭಗವಂತನ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ. ನನಗೆ ಇದೆಲ್ಲ ನೋಡ್ಕೊಂಡು ನಾನು ನೋಡಿರಲಿಲ್ಲ. ಇದಕ್ಕೆ ಫಸ್ಟ್ ಟೈಮ್ ನಾನು ಈಶಾ ಫೌಂಡೇಶನ್ ಎಲ್ಲಿದೆ ಅಂತ ನಮ್ಮ ತಲೆಯಲ್ಲೂ ಇರಲಿಲ್ಲ. ಹಾಗಾಗಿ ಒಬ್ಬ ರಾಜಕಾರಣಿ ಆದವ್ರಿಗೆ ಇಚ್ಛಾಶಕ್ತಿ ಇರಬೇಕು ಅನ್ನೋದಕ್ಕೆ ಸುಧಾಕರ್ ಅವರು ಕೂಡ ಒಂದು ಉದಾಹರಣೆ. ನಾನು ಬಂದಿದ್ದು ನನ್ನ ಸ್ನೇಹಿತ ನನ್ನ ಪ್ರಕಾಶ್, ಒಬ್ಬ ಶಾಸಕ ಅಂತ ಬಂದಿಲ್ಲ, ನನಗೊಬ್ಬ ಆತ್ಮೀಯ ಅಂತ ಬಂದು ಇಲ್ಲಿ ಬಂದಾದಮೇಲೆ ಜನರ ಭಾವನೆಗಳು ಕೇಳಿದ್ರೆ ಆನಂದ ಆಯ್ತದೆ. ಇದೇ ಭಾರತ ದೇಶದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ನಮ್ಮ ಜನ ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸ. ಸುಧಾಕರ್ ಅವರು ಮಾಡಿರೋ ಈ ಕೆಲಸ ಸೂರ್ಯಾಚರಣ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಇರ್ತಾರೆ. ಇಂಥ ಒಳ್ಳೆ ಕೆಲಸ ಮಾಡೋದ್ರಿಂದ ಜನರಿಗೆ ಮುಂದಿನ ಪೀಳಿಗೆಗೆ ಒಂದು ರೀತಿ ಶಕ್ತಿ ಕೊಟ್ಟಂಗೆ ಆಯ್ತದೆ. ಅಭಿವೃದ್ಧಿ ಆಗೋದಕ್ಕೆ ಮತ್ತೊಂದು ದಾರಿ ಆಗ್ತದೆ. ಇವತ್ತಲ್ಲ ನಾಳೆ ಇನ್ನೊಂದು 10 ವರ್ಷದಲ್ಲಿ ಈ ಸ್ಥಳ ಇನ್ನೂ ದೊಡ್ಡ ಯಾತ್ರಾ ಸ್ಥಳ ಆಗೋದಕ್ಕೆ ಕಾರಣ ಸುಧಾಕರ್ ಆಗಿರ್ತಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಸರ್, ಈಗ ಮೋದಿ ಅವರು ಜನಸಾಮಾನ್ಯರ ಬಜೆಟ್ ಜನರಿಗೆ ಹತ್ರ ಇರೋ ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.